ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ಭಾಳ ವಿಶೇಷವಾದಂಥ ಸಬ್ಜೆಕ್ಟು ಟಾಪಿಕನ್ನು ನಾನು ತೊಗೊಂಬಂದಿದ್ದೀನಿ. ಪ್ರತಿಯೊಬ್ಬರು ನೋಡಬೇಕಾದಂಥ ವಿಷಯ ಇದು. ಏಕೆಂದರೆ ಎಲ್ಲರೂ ಒಂದಲ್ಲ ಒಂದು ರೀತಿ ಕೆಲಸದಲ್ಲಿ ಇನ್ವಾಲ್ವ್ ಆಗಿರ್ತೀವಿ, ಒಂದಲ್ಲ ಒಂದು ರೀತಿ ಕೆಲಸ ಮಾಡ್ತಾ ಇರ್ತೀವಿ. ಅದು ಆಫೀಸಲ್ಲಿರ್ಬೋದು, ವ್ಯಾಪಾರ ಇರ್ಬೋದು, ಬೇರೆ ಜಮೀನು ವ್ಯವಹಾರ ಇರ್ಬೋದು, ತೋಟ, ಹೀಗೆ ಹಲವಾರು ರೀತಿ ನಾವು ದಿನನಿತ್ಯ ಕೆಲಸ ಮಾಡಿ ದುಡಿದು ಅದನ್ನು ಬರೋ ಲಾಭದಿಂದ ನಾವು ಬದುಕಬೇಕು. ಇಲ್ಲಿ ಲಾಭ ಎಷ್ಟು ಬರುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಎಷ್ಟು ಜನ ಕೆಲಸ ಮುಗಿಸ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್. ಕೆಲವು ₹1 ಲಾಭ ಬರಲಿ ಅಂತ ಬೆಳಗ್ಗೆಯಿಂದ ಸಂಜೆವರು ದುಡಿತಾರೆ, ₹1 ಬರೋದಿಲ್ಲ ಪಾಪ. ಕೆಲವೊಂದು ₹5 ಪ್ರಾಫಿಟ್ ಬಂದರೆ ಸಾಕು, ಲಾಭ ಬಂದರೆ ಸಾಕು, ಹೆಂಗೋ ಜೀವನ ಮಾಡ್ತೀವಿ, ಏನೋ ಒಂದು ಬದುಕೋಬೋದು ಇವತ್ತೊಂದು ದಿವಸಕ್ಕೆ ಅಂಥೇಳಿ ಮಾಡ್ತಾರೆ. ₹5 ಕೂಡ ಲಾಭ ಬರೋದಿಲ್ಲ. ಅದಕ್ಕೆ ಕಾರಣ ಏನು? ಕಾರಣ ಬೇಕಾದಷ್ಟಿದೆ. ಜಾತಕ ದೋಷ ಇರ್ಬೋದು, ನೀವು ಮಾಡ್ತಿರೋ ವೃತ್ತಿನೇ ನಿಮ್ಗೆ ಆಗಿ ಬರದೇ ಇರ್ಬೋದು, ನೀವು ಯಾವುದೋ ಕೆಲಸ ಮಾಡಬೇಕಾದ್ರೆ ಇನ್ಯಾವುದೋ ಮಾಡ್ತಿರ್ತೀರ. ಹೀಗೆ ಒಂದು ಕೆಲಸ ಅಂದಮೇಲೆ ಆ ಕೆಲಸಕ್ಕೆ ಸಮಯನ ಇನ್ವೆಸ್ಟ್ ಮಾಡ್ತೀವಿ, ನಮ್ಮ ಟೈಮ್ನ. ದಿನ ಒಂದು 10 ಗಂಟೆ ನಾವು ದುಡಿತೀವಿ, ಅದಕ್ಕೊಂದಷ್ಟು ದುಡ್ಡು ಹಾಕಿರ್ತೀವಿ, ಇನ್ವೆಸ್ಟ್ ಮಾಡಿರ್ತೀವಿ. ನನ್ನ ಸಮಯಕ್ಕೆ ಕೂಲಿ, ನನ್ನ ಇನ್ವೆಸ್ಟ್ಮೆಂಟ್ ಎಷ್ಟು, ಆ ಇನ್ವೆಸ್ಟ್ ಮಾಡೋದಕ್ಕೆ ಒಂಚೂರು ಪ್ರಾಫಿಟು, ಇದು ಯಾವುದೂ ಬಂದಿಲ್ಲ ಅಂದರೆ ನಾವು ಮಾಡ್ತಿರೋದು ವೇಸ್ಟ್ ಅಲ್ವಾ? ಅದಕ್ಕೆ ನಾನು ಇವತ್ತೊಂದು ಒಳ್ಳೆ ಸೀಕ್ರೆಟ್ ಹೇಳ್ಕೊಡ್ತೀನಿ. ಸೀಕ್ರೆಟ್ ಅಂದರೆ ಒಂದು ಒಳ್ಳೆ ರಹಸ್ಯ ಹೇಳ್ತೀನಿ. ಏನಂತಂದರೆ, ನಾನು ಈಗೊಂದು ಬಿಸ್ನೆಸ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ₹5,00,000 ಬಂಡವಾಳ ಹಾಕಿ ಬಿಸ್ನೆಸ್ ಮಾಡ್ತಾಯಿದ್ದೀನಿ. ಈಗ ಬೆಳಗ್ಗೆ 9 ಗಂಟೆಗೆ ಅಂಗಡಿ ಓಪನ್ ಮಾಡಿದ್ರೆ ರಾತ್ರಿ 9 ಗಂಟೆ ತನಕ 12 ಅವರ್ಸು ಬಿಸ್ನೆಸ್ ಮಾಡ್ತೀನಿ. 5 ಲಕ್ಷ ಹಾಕಿದ್ದೀನಿ. ನನಗೆ ಲಾಭನೇ ಬರ್ತಿಲ್ಲ, ವ್ಯಾಪಾರನೇ ಆಗ್ತಿಲ್ಲ. ಅಂಗಡಿ ಚೆನ್ನಾಗಿದೆ, ನಾನು ಹಾಕಿರೋ ಮಾಲ್ ಚೆನ್ನಾಗಿದೆ, ಜನ ಬರ್ತಾ ಇಲ್ಲ, ವ್ಯಾಪಾರ ಆಗ್ತಿಲ್ಲ. ಬೆಳಗ್ಗೆ 9 ಗಂಟೆಗೆ ಆಫೀಸ್ಗೆ ಹೋಗ್ತೀನಿ, ಸಂಜೆ 7:30 8 ಗಂಟೆ ತನಕ ಕೆಲಸ ಮಾಡ್ತೀನಿ. ಆದರೆ ನನ್ನ ಕೆಲಸದಲ್ಲಿ ಏಳಿಗೆ ಇಲ್ಲ, ಯಶಸ್ಸಿಲ್ಲ, ಅಂದರೆ ಪ್ರಮೋಷನ್ ಇಲ್ಲ, ಸ್ಯಾಲ್ರಿ ಇಲ್ಲ. ಗೊಬ್ಬರ ಹಾಕ್ತೆ, ಏನೇನು ಬೇಕೋ ಎಲ್ಲ ಹಾಕಿದ್ದೀನಿ, ಗದ್ದೆಗೆ ಹೊಲಕ್ಕೋ ಚೆನ್ನಾಗಿ ವ್ಯವಸಾಯ ಮಾಡ್ತೀನಿ, ಫಲ ಬಂದಿದೆ, ಬೆಳೆ ಬಂದಿದೆ, ನಂಗೆ ಲಾಭ ಇಲ್ಲ. ಮನೇಲಿ ಚೆನ್ನಾಗಿ ಉಪ್ಪಿನಕಾಯಿ ಹಾಕ್ತೀನಿ, ಹಪ್ಪಳಗಳು ಮಾಡ್ತೀನಿ, ಸಂಡಿಗೆ ಮಾಡ್ತೀನಿ, ಎಲ್ಲ ಮಾಡಿಟ್ಟಿದ್ದೀನಿ. ವ್ಯಾಪಾರ ಮಾಡೋಕ್ಕೆ ಅಂತ ಹೋಗ್ತೀನಿ, ವ್ಯಾಪಾರವೇ ಆಗ್ತಿಲ್ಲ, ಬಂಡವಾಳ ಹಾಕಿದ್ದು ಹಂಗೆ ಇದೆ. ಏನು ಮಾಡೋದು? ಹಪ್ಪಳ ಹಂಗೆ ಇದೆ, ಸಂಡಿಗೆ ಆಗಿದೆ. ಅಷ್ಟು ಚೆನ್ನಾಗಿ ನಾನು ಚೂಡಿದಾರ ಹೊಲಿತೀನಿ, ಯಾರೂ ನನಗೆ ಬರ್ತಿಲ್ಲ. ಅಷ್ಟು ಚೆನ್ನಾಗಿ ಪೈಜಾಮ ಜುಬ್ಬ ಹೊಲಿತೀನಿ, ಯಾರೂ ಬರ್ತಿಲ್ಲ. ಒಳ್ಳೆ ಶರ್ಟು, ಒಳ್ಳೆ ಪ್ಯಾಂಟು, ಒಳ್ಳೆ ಕೋಟ್ ಸೂಟೆಲ್ಲ ಹೊಲಿತೀನಿ, ಜನ ಬರ್ತಿಲ್ಲ. ಇದು ಒಂದಾದರೆ, ಕೆಲವ್ರಿಗೆ ವ್ಯಾಪಾರ ಮಾಡೋಕ್ಕಿಷ್ಟ ಇಲ್ಲ, ಕೆಲಸಕ್ಕೆ ಹೋಗೋಕ್ಕಿಷ್ಟ, ಶೋಕಿ ಮಾಡೋಕ್ಕಿಷ್ಟ. ಶೋಕಿ ಅಪ್ಪ ದಿನ ಬೆಳಗ್ಗೆ ಹೇಳ್ತಾರೆ, ಬಾರೋ ಮಗನೇ ಅಂಗಡಿ ಕೂತ್ಕೊಳ್ಳೋ, ನನ್ನ ಜೊತೆ ವ್ಯಾಪಾರ ಕಲ್ತ್ಕೊಳ್ಳೋ, ನನಗೂ ಸ್ವಲ್ಪ ಸಹಾಯ ಮಾಡೋ ಅಂದರೆ ಅವನಿಗೆ ಅದ್ರ ಮೇಲೆ ಇಂಟ್ರೆಸ್ಟೇ ಇಲ್ಲ ಮಗನಿಗೆ. ಬಾರಮ್ಮ ಮಗಳ ಮನೆ ಕೂತ್ಕೊಂಡು ಏನು ಮಾಡ್ತೀಯಾ, ಸ್ವಲ್ಪ ಅಂಗಡಿ ಕೂತ್ಕೊಂಡು ನನ್ನ ಜೊತೆ ಸ್ವಲ್ಪ ಹೆಲ್ಪ್ ಮಾಡು, ಲೆಕ್ಕ ತಗೋ, ದುಡ್ಡು ಕೊಡೋದು, ಅದು ಇದು ಮಾಡೋದೆಲ್ಲ ಮಾಡಮ್ಮ ನೀನು ಅಂದರೆ ಅವಳಿಗೆ ಅದು ಇಷ್ಟ ಇಲ್ಲ. ಅವಳು ಟಿ ವಿ ನೋಡೋದು, ಬೇರೆ ಬೇರೆ ಏನೋ ಆಸೆ ಆಕಾಂಕ್ಷೆಗಳು. ಇವತ್ತಿನ ಸಮಾಜದಲ್ಲಿ ಹೊಟ್ಟೆಪಾಡಿಗೆ ನಾವು ಕಷ್ಟಪಟ್ಟು ದುಡಿತೀವಿ ಅಂದರೆ ಅದನ್ನು ಹಾಳು ಮಾಡೋಕ್ಕಷ್ಟು ಜನ ಇರ್ತಾರೆ. ಇವತ್ತು ಬೆಳಗ್ಗೆ ನಾನು 9ರಿಂದ 9 ಗಂಟೆ ತನಕ ಅಂಗಡಿ ತಗೊಂಡು ಕೂತಿದ್ದೀನಿ, ನನಗೆ ಯಾವುದೇ ರೀತಿ ಬಿಸ್ನೆಸ್ ಆಗ್ತಿಲ್ಲ. ಇದು ಒಂದು ಗೋಳು. ಎರಡನೇದು,
ನಾನು ಚೆನ್ನಾಗಿ ಬಿಸ್ನೆಸ್ ಆಗ್ತಾಯಿದೆ. ಬೆಳಗ್ಗೆ ಅಂಗಡಿ 9 ಗಂಟೆ ತೆಗೆದ ತಕ್ಷಣ ರಾತ್ರಿ 9 ಗಂಟೆಗೆ ಏನು ಬಿಸ್ನೆಸ್, ಜನ ಬರ್ತಾರೆ, ಮಾಲ್ ಸೇಲ್ ಆಗ್ತಿದೆ. ಇದನ್ನು ನೋಡಿಬಿಟ್ಟು ನನ್ನ ಫ್ರೆಂಡ್ಸ್ ಎಲ್ಲ, ಓಹ್ ಲಕ್ಷ್ಮೀ ಶ್ರೀನಿವಾಸ್ ಚೆನ್ನಾಗಿ ಬಿಸ್ನೆಸ್ ಮಾಡ್ತಿದ್ದಾನಲ್ಲ, ಓಹ್ ಭಾಳ ಚೆನ್ನಾಗಿದೆ ಅಂತೇಳಿ ನನ್ನನ್ನು ಭಾಳ ಚೆನ್ನಾಗಿ ಹೊಗಳೋದು, ನನ್ನ ಜೊತೆಲೇ ಇರೋ ಥರ ಮಾಡೋದು, ಆ್ಯಕ್ಟ್ ಮಾಡೋದು ಎಲ್ಲ ಮಾಡಿ ನಿಧಾನಕ್ಕೆ ನನ್ನ ದುಡ್ಡಲ್ಲೇ ನನಗೆ ಕೆಟ್ಟ ಚಟಗಳನ್ನ ಕಲಿಸ್ಬಿಡ್ತಾರೆ ವ್ಯಾಪಾರ ಮಾಡ್ತಿರುವಾಗ. ಬೆಳಗ್ಗೆ 9 ಗಂಟೆಗೆ ಆಫೀಸ್ಗೆ ಹೋದೆ, ಕಂಪ್ಯೂಟರ್ ಓಪನ್ ಮಾಡಿದೆ, ಕೂತ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ ಚೆನ್ನಾಗೆ, ಎಲ್ಲ ಬೇಗ ಕೆಲಸ ಮುಗಿಸಿದ್ದೀನಿ. ನಾನು ಕೆಲಸ ಮಾಡ್ತಿರೋಷ್ಟು ಚೆಂದಾಗಿ ನಾನು ಮಾಡ್ತಿರೋ ಫಾಸ್ಟಾಗಿ ಕೆಲಸ ಪಕ್ಕದಲ್ಲಿ 6-3 ಜನಕ್ಕೆ ಇಷ್ಟ ಆಗ್ತಿಲ್ಲ. ಮ್ಯಾನೇಜರು ಅವನು ಬೈತಾ ಇದ್ದಾರೆ, ನೋಡಿ ಲಕ್ಷ್ಮೀ ಶ್ರೀನಿವಾಸ್ ಎಷ್ಟು ಬೇಗ ಮುಗಿಸ್ತಾನೆ ಕೆಲಸ, ನೀವು ಇನ್ನೂ ಮಾಡ್ತಾನೆ ಇದ್ದೀರಾ ಅಂಥೇಳಿ ಅವ್ರ ಮುಂದೆ ನನ್ನ ಹೆಸರು ಸೇರಿಕೊಂಡು ಅವ್ರಿಗೆ ಬೈಯೋದು. ಅವರೆಲ್ಲ ಏನು ಮಾಡಿಬಿಟ್ರು ನನ್ನ ಜೊತೆ ಸೇರಿಕೊಂಡು, ಓ ಲಕ್ಷ್ಮೀ ಶ್ರೀನಿವಾಸ್ ಅದು ಹೆಂಗೆ ಮಾಡ್ತೀಯಾ, ಹೇಗೆ ಮಾಡ್ತೀಯ, ಅದು ಹೆಂಗೆ ಕಂಪ್ಲೀಟ್ ಮಾಡ್ತೀಯಾ, ಏನು ಹೇಗೆ ಅಂತೆಲ್ಲ ನನ್ನ ಹತ್ರ ಎಲ್ಲ ತಿಳ್ಕೊಂಡು ನನಗೆ ನನ್ನ ಕೆಲಸಕ್ಕೆ ತೊಂದರೆ ಕೊಡೋದು, ನನಗೆ ಕೆಟ್ಟ ಹೆಸರು ತರೋಂಗೆ ಮಾಡೋದು, ನನಗೆ ತೊಂದರೆ ಕೊಡೋದು. ಇಲ್ಲಿ ಯಾರು ನನ್ನ ಬಂಧು ಬಳಗ ಯಾರೂ ಬಂದು ತೊಂದರೆ ಕೊಡ್ತಿಲ್ಲ. ಆಫೀಸಲ್ಲಿ ನನ್ನ ಫ್ರೆಂಡ್ಸು, ಆ ಬಿಸ್ನೆಸ್ಸಲ್ಲಿ ನನ್ನ ಫ್ರೆಂಡ್ಸು. ಇದಲ್ದೇ ನನ್ನ ಅಂಗಡಿ ಮುಂದೆ ಇನ್ನೊಂದು ಅಂಗಡಿ, ಸೇಮ್ ಬಟ್ಟೆ ಅಂಗಡಿನೋ ಇನ್ಯಾವುದೋ ಒಂದು ಅಂಗಡಿ ಓಪನ್ ಮಾಡಿಬಿಡ್ತಾನೆ. ನಾನೇನು ವ್ಯಾಪಾರ ಮಾಡ್ತಿದ್ದೀನೋ ಅದೇ ಇನ್ನೊಂದು ಅಂಗಡಿ ಮುಂದುಗಡೆ ಬರುತ್ತೆ. ನನಗೆ ಕಾಂಪಿಟೇಟ್ರು ಅವನು. ಅವನೇನು ಮಾಡ್ತಾನೆ, ನನ್ನ ಅಂಗಡಿ ಬರೋ ಜನರಲ್ಲ ಅವನು ಅಟ್ರ್ಯಾಕ್ಟ್ ಮಾಡ್ಕೋತಾನೆ, ಅವನ ಕಡೆ ಬರೋಂಗೆ ಮಾಡ್ತಾನೆ. ಬಾಗಿಲತ್ತ ಒಂದು ಹುಡುಗ ನಿಲ್ಲಿಸ್ಬಿಟ್ಟು ಎಲ್ಲ ಡಿಸ್ಕೌಂಟ್ ಇದೆ, ಹಂಗಿದೆ ಹೀಗಿದೆ ಏನೋ ಒಂಥರ ಮಾರ್ಕೆಟಿಂಗ್ ಮಾಡಿ ಬ್ಯಾನರ್ ಗಿನ್ನರ್ ಹಾಕ್ಸಿ ನನ್ನ ಹತ್ರ ಬರೋರೆಲ್ಲ ಅವನ ಹತ್ರಕ್ಕೆ ಹೋಗಿ ಬಿಸ್ನೆಸ್ ಮಾಡ್ತಾನೆ. ಸೊ ಅವನಿಂದ ನನಗೆ ಬಿಸ್ನೆಸ್ ಹಾಳಾಗ್ತಾಯಿದೆ. ನನ್ನ ಬಿಸ್ನೆಸ್ಗೆ ಎದುರುಗಡೆ ಅಂಗಡಿಯವನು ವಿಘ್ನ, ನನ್ನ ಆಫೀಸಲ್ಲಿ ಕೆಲಸ ಮಾಡೋ ನನ್ನ ಸ್ನೇಹಿತರೇ ವಿಘ್ನಗಳು ಕೊಡ್ತಾ ಇದ್ದಾರೆ, ನನ್ನ ವ್ಯಾಪಾರದಲ್ಲಿ ನನ್ನ ಸ್ನೇಹಿತರೇ ಬಂದು ನನಗೆ ತೊಂದರೆ ಕೊಡ್ತಿದ್ದಾರೆ. ಏನೋ ಒಂದು ರೀತಿ, ಲಕ್ಷ್ಮೀ ಶ್ರೀನಿವಾಸ್ ಒಂದು 5,000 ಕೊಡೋ, 10,000 ಕೊಡೋ, 20,000 ಕೊಡೋ, ತಗೊಳೋಗೋದು ಕೊಡೋದಿಲ್ಲ. ಇದು ಒಂದು ಸ್ಟೋರಿ. ನನ್ನ ದುಡ್ಡೇ ಖರ್ಚು ಮಾಡಿ ನಮಗೆ ಎಲ್ಲ ಥರ ಕೆಟ್ಟ ಚಟನ ಕಲಿಸುವಂಥ ಫ್ರೆಂಡ್ಸ್ ಇದ್ದಾರೆ ಈಗ. ಯಾಕೆಂದರೆ ನಾನು ಚೆನ್ನಾಗಿ ಬೆಳೀತಿದ್ದೀನಲ್ಲ. ಓ ಲಕ್ಷ್ಮೀ ಶ್ರೀನಿವಾಸ್ ಚೆನ್ನಾಗಿ ಬಿಸ್ನೆಸ್ ಮಾಡ್ತಿದ್ದಾನಪ್ಪ, ಭಾಳ ದಿನಕ್ಕೆ 10-20 ಲಕ್ಷ ಸಂಪಾದನೆ ಮಾಡ್ತಾನೆ, ಅವ್ನ ಫ್ರೆಂಡ್ಸ್ ಮಾಡ್ಕೊಳ್ಳುತ್ತೆ. ಬಾರೋ ಲಕ್ಷ್ಮೀ ಶ್ರೀನಿವಾಸ್ ಊಟಿಗೆ ಹೋಗೋಣ, ಕೊಡೈಕನಾಲ್ಗೆ ಹೋಗೋಣ, ಗೋವಾಗೆ ಹೋಗೋಣ, ಡೆಹ್ರಾಡೂನ್ಗೆ ಹೋಗೋಣ, ಸಿಂಗಾಪುರ್ಗೆ ಹೋಗೋಣ. ಎಲ್ಲ ನನ್ನ ದುಡ್ಡು, ನನ್ನದೇ ಎಲ್ಲ ಖರ್ಚು, ನನ್ನಿಂದಲೇ ಎಲ್ಲ ಖರ್ಚು ಮಾಡಿ ನನಗೆ ಎಲ್ಲ ಥರ ಕೆಟ್ಟ ಚಟನ ಕಲಿಸ್ಬಿಟ್ಟು ಹೋಗೋದು ಸ್ನೇಹಿತರು ಕೆಲವರಿದ್ದಾರೆ. ಇನ್ನೊಂದು, ನನ್ನ ಮುಂದೆನೇ ಅಂಗಡಿ ಓಪನ್ ಮಾಡಿ ನನ್ನ ವ್ಯಾಪಾರಕ್ಕೆ ಧಕ್ಕೆ ತೋರುವಂತ ಇದ್ದಾರೆ. ಇನ್ನೊಂದು ವೆರೈಟಿ ಜನ ನನ್ನ ಹತ್ರನೇ ಕಲಿತು ವಿದ್ಯೆ, ನನ್ನ ಶಾಪಲ್ಲೇ ಕೆಲಸ ಮಾಡಿ ನಮ್ಮ ಹತ್ರಲ್ಲೇ ಇದ್ದು ನನಗೆ ದ್ರೋಹ ಮಾಡಿ ನನಗೆ ಬಿಸ್ನೆಸ್ಸೇ ಹಾಳು ಮಾಡ್ತಾರೆ, ನನ್ನ ಕೆಲಸನೇ ಹಾಳು ಮಾಡ್ತಾರೆ. ಆಫೀಸಲ್ಲಿ ನನ್ನ ಹತ್ರ ಎಲ್ಲ ಕೆಲಸ ಕಲಿತು ನನ್ನ ಬಗ್ಗೆ ಚಾಡಿ ಹೇಳೋದು ಹೋಗಿ ಬಾಸ್ಗೆ, ನನಗೆ ತೊಂದರೆ ಕೊಡೋದು. ಇದೆಲ್ಲ ನೋಡಿದಾಗ ಮಿತ್ರರಿಂದಲೇ ನಮಗೆ ಮಾನಹಾನಿ, ಕೆಲಸದಲ್ಲಿ ವಿಘ್ನಗಳು ಬರ್ತಾಯಿದೆ. ಆದ್ದರಿಂದ ಮಿತ್ರರಿಂದ ಬರುವಂಥ ತೊಂದರೆಗಳು ಈ ರೀತಿ. ಯಾರೋ ಒಬ್ಬ ಪಾಪ ಗೋಲ್ಡ್ ಜ್ಯುವೆಲರಿ ಶಾಪಲ್ಲಿ ಬಂಡವಾಳ ಹಾಕಿ ವ್ಯಾಪಾರ ಮಾಡ್ತಿದ್ದಾನೆ. ಅವನಿಗೆ 3-4 ಜನ ಕ್ಲಾಸ್ಮೇಟ್ಸು, ಹೈಸ್ಕೂಲೋ ಕಾಲೇಜವರೋ ಕ್ಲಾಸ್ಮೇಟ್ಸ್ ಇದ್ದಾರೆ. ಅವರು ಶನಿವಾರ ಭಾನುವಾರ ಬಂದರೆ ಅಂಗಡಿಗೆ ಬಂದುಬಿಡೋದು. ಅವ್ರು ಚೆನ್ನಾಗಿ ದುಡಿತಾ ಇದ್ದಾರೆ ಎಲ್ಲೋ ಒಂದು ಕಡೆ ಕಂಪ್ನಿ ಕೆಲಸ ಸೇರಿಕೊಂಡು. ಬಂದುಬಿಟ್ಟು ಅವ್ನ ಫ್ರೆಂಡ್ಸ್ ಹತ್ರ ಮಾತಾಡಿ, ಏನಪ್ಪ ಹೇಗಿದೆಯಾ ಅಂತ ಹೇಳೋದು. ಶನಿವಾರ ಭಾನುವಾರ ಆಯಿತು ಅಂದರೆ ಅವನ್ನ ಕರ್ಕೊಂಡು ಯಾವುದೋ ಬಾರ್ಗೆ ಹೋಗೋದು, ಬಾರಲ್ಲಿ ಕೂತ್ಕೊಂಡು ಎಲ್ಲರೂ ಕೂತ್ಕೊಂಡು ಕುಡಿಯೋದು, ಸ್ಮೋಕ್ ಮಾಡೋದು, ಏನೇನು ಬೇಕೋ ಮಸ್ತು ಮಜಾ ಮಾಡೋದು. ಸಾಟರ್ಡೆ ಸಂಡೇ ಒಬ್ಬ ಬಿಸ್ನೆಸ್ ಮೆನ್ನ ಸಾಟರ್ಡೆ ಸಂಡೇ ಕರ್ಕೊಂಡೋಗಿ ಚೆನ್ನಾಗಿ ಕೂಡಿಸೋದು, ಸ್ಮೋಕ್ ಮಾಡಿಸ್ಬಿಟ್ಟು ಮನೆಗೆ ಕಳಿಸೋದು. ಇವರು ಅವ್ನ ದುಡ್ಡ ಕೂತ್ಕೊಂಡು ಕುಡಿಯೋದು, ಚೆನ್ನಾಗಿ ಎಂಜಾಯ್ ಮಾಡೋದು, ಮನೆಗೆ ಹೋಗೋದು. ವಾರದಲ್ಲಿ ದುಡ್ಡು ಏನು ಸಂಪಾದನೆ ಮಾಡೋದು ಅದು 20% ಶನಿವಾರ ಭಾನುವಾರ ಇದಕ್ಕೆ ಹಾಕ್ಬಿಡ್ತಾರೆ. ಕುಡಿತ, ಸ್ಮೋಕು, ಡ್ರಿಂಕ್ಸ್ಗೆಲ್ಲ ಹಾಕ್ಬಿಡ್ತಾರೆ. ಇನ್ನೊಬ್ಬ ಆಫೀಸಿಗೆ ಕೆಲಸ ಮಾಡ್ತಿದ್ದಾರೆ. ಈ ಸಾಟರ್ಡೆ ಸಂಡೇ ಶುಕ್ರವಾರ ರಜೆ ಬಂದಿದೆ, ಶನಿವಾರ ಹೆಂಗೂ ರಜಾ ಆಫೀಸು, ಭಾನುವಾರ ರಜಾ, 3 ದಿನ ರಜೆ ಇದೆ, ಹೋಗೋಣ ಗೋವಾಗೆ ಅಂತೇಳಿ ಏನು ಮಾಡೋದು, ಆಫೀಸಲ್ಲಿ 4 ಜನನೂ ಸೇರಿಕೊಂಡು ಹೊರಟುಬಿಡ್ತಾರೆ. ಪಾಪ ಅವನಿಗೆ ಏನೋ ಕಷ್ಟಗಳೆಲ್ಲ ಇತ್ತು, ಬರೋಲ್ಲಪ್ಪ ನಾನು, ನನ್ನ ಹೆಂಡ್ತಿ ಮಕ್ಳಿಗೆ ಅವತ್ತು ಎಲ್ಲೋ ಬೇರೆ ಕಡೆ ಕರ್ಕೊಂಡು ಹೋಗೋದಿದೆ. ಬಾರೋ ನಿನ್ನ ಹೆಂಡ್ತಿ ಮಕ್ಳು ಇದ್ದಂಗೆ ಇರ್ತಾರೆ, ಅಯ್ಯೋ ದಿನ ಇದ್ದಿದ್ದೆ ಗೋಳು, ಬಾರೋ ಅಂಥೇಳಿ ಪಾಪ ಅವ್ನಿಗೆ ಹೆಂಡ್ತಿನೂ ಮಕ್ಳನ್ನು ಬಿಟ್ಟು 5 ದಿವಸ 3 ದಿನ ಕರ್ಕೊಂಡೋಗ್ಬಿಡ್ತಾರೆ. ಕರ್ಕೊಂಡೋಗ್ಬಿಟ್ಟು ಅಲ್ಲಿ ಕುಡಿಯೋದು ಎಲ್ಲ ಮಾಡಿ ಮಸ್ತು ಮಜಾ ಮಾಡಿ ವಾಪಸ್ ತಗೊಂಬಂದು ಬೆಂಗಳೂರು ಬಿಡ್ತಾರೆ. ಈ ಥರದ್ದು ಆಗಾಗ ನಡೀತಿದ್ದದೆ. ಕೊನೆಗೊಂದು ದೊಡ್ಡ ಕುಡುಕ ಆಗಿಬಿಡ್ತಾನೆ. ಅಂಗಡಿ ಓಪನ್ ಮಾಡ್ಕೊಂಡು ಕೆಲಸ ಮಾಡ್ಕೊಡ್ತಿದ್ರೆ ಬೆಳಗ್ಗೆಲ್ಲ ಸಂಪಾದನೆ ಮಾಡೋದು, ರಾತ್ರಿ ಕುಡಿದು ಮಲಗೋದು. ಯಾಕೆ? ಫ್ರೆಂಡ್ಸಿಂದ. ಇವನು ಯಾವನೊಬ್ಬ ಕಾಲೇಜ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಬೇರೆ,
ಸೆಕೆಂಡ್ ಇಯರ್ ಬಿ ಮಾಡ್ತಾ ಇದ್ದಾನೆ. ಅವ್ನಿಗೆ ಯಾರೋ ನಾರ್ತ್ ಇಂಡಿಯಾದಿಂದ ಯಾರೋ ಒಂದಿಬ್ಬರು ಹುಡುಗರು ಫ್ರೆಂಡ್ ಅಲ್ಲ, ಅದೇ ಅವ್ನ ಕ್ಲಾಸ್ಮೇಟ್ಸು. ಅವ್ರೇನು ಮಾಡಿದ್ರೆ ಅವ್ರು ರೂಮ್ ಮಾಡ್ಕೊಂಡಿದ್ದಾರೆ. ಇವನು ಮನೇಲಿ ಓದ್ತಾನೆ. ಇವನು ಅಪ್ಪ ಅಮ್ಮನಿಗೆ ಬಿಟ್ಟು, ಅಪ್ಪ ಅಮ್ಮ ನಾನು ಸಂಜೆ ಲೇಟ್ ಆಗುತ್ತೆ, ನನ್ನ ಫ್ರೆಂಡ್ ಮನೆಗೆ ಹೋಗಿ ಬರ್ತೀನಿ ಅಂತೇಳಿ ಹೋಗ್ಬಿಟ್ಟು ಆ ಫ್ರೆಂಡ್ಸ್ ರೂಮಿಗೆ ಕೂತ್ಕೊಂಡು ಆ ಫ್ರೆಂಡ್ಸ್ ಇವನಿಗೆಲ್ಲ ಮಾಂಸ ತಿನ್ನಿಸೋದು, ಡ್ರಿಂಕ್ಸು ಸ್ಮೋಕ್ ಮಾಡಿ ಕಳಿಸೋದು. ಓದೋ ಹುಡುಗರಿಗೆ ಫ್ರೆಂಡ್ಸಿಂದ ವಿಘ್ನ, ವ್ಯಾಪಾರ ಮಾಡೋರಿಗೆ ಫ್ರೆಂಡ್ಸಿಂದ ವಿಘ್ನ, ಆಫೀಸಲ್ಲಿ ಕೆಲಸ ಮಾಡೋರಿಗೆ ಫ್ರೆಂಡ್ಸಿಂದ ವಿಘ್ನಗಳು. ಆ ವಿಘ್ನ ಏನಾಗಿರ್ಬೋದು? ಹಣದ ವಿಷಯದಲ್ಲೇ ಆಗಿರ್ಬೋದು, ಕುಡಿತ ಕೆಟ್ಟ ಚಟಗಳಿಲ್ಲದೇ ಆಗಿರ್ಬೋದು, ಅಥವಾ ಬೇರೆ ರೀತಿ ಯಾವುದೋ ರೂಪದಲ್ಲಿ ಅವನಿಗೆ ಕೆಲಸ ಕೆಡಿಸ್ಬೇಕು, ಇವನಿಗೆ ಬಿಸ್ನೆಸ್ ಹಾಳು ಮಾಡಬೇಕು, ಅವ್ನು ಓದೋದು ಕೆಡಿಸ್ಬೇಕು, ಓದೋದನ್ನು ಕೆಟ್ಟೋಗ್ಬೇಕು, ಓದೋದಲ್ಲಿ ಓದಬಾರ್ದು ಅವನೊಬ್ಬ ದಂಡ. ನನಗೆ ಹಿಂಗೆಲ್ಲ ಇದು ಮಾಡ್ತಾರಲ್ಲ, ನಾಳೆ ನನ್ನ ಮನೇಲಿ ಏನೋ ಗೊತ್ತಾರೆ, ಏನು ಮಾಡ್ತಾರೆ, ಅಪ್ಪ ಅಮ್ಮ ಬೈತಾರಲ್ವ, ಓದೋ ಹುಡುಗ ಇವೆಲ್ಲ ಮಾಡಬಾರ್ದು ಅನ್ನೋ ಅರಿವೇ ಇಲ್ಲ. ಅವನಿಗೇನಾಗಿದೆ, ಅಪ್ಪ ಅಮ್ಮದಿರೋ ಸಿಗದೇ ಇರುವಂಥ ಸುಖ ಫ್ರೆಂಡ್ಸಿಗೆ ಸಿಗ್ತಾಯಿದೆ, ಹೆಂಡತಿ ಮಕ್ಕಳಿಂದ ಸಿಗದೇ ಸುಖ ವ್ಯಾಪಾರ ಮಾಡೋನಿಗೆ ಫ್ರೆಂಡ್ಸಿಗೆ ಸಿಗ್ತಾಯಿದೆ, ಆಫೀಸಲ್ಲಿ ಅವನಿಗೆ ಹೆಂಡತಿ ಮಕ್ಕಳಿಗೆ ಸಿಗದಿರೋ ಸುಖ ಆಫೀಸಿರೋ ಫ್ರೆಂಡ್ಸ್ ಮುಖಾಂತರ ಸಿಗ್ತಾಯಿದೆ. ಇಲ್ಲಿ ಸುಖ ಇಂಪಾರ್ಟೆಂಟು, ಆದರೆ ಅದರ ನಷ್ಟ ಏನು ಅಂತ ಗೊತ್ತಿಲ್ಲ. ಈ ರೀತಿ ವ್ಯಾಪಾರದಲ್ಲಿ ಸ್ನೇಹಿತರಿಂದ ವಿಘ್ನಗಳು, ಆಫೀಸಲ್ಲಿ ಕೆಲಸ ಮಾಡುವಾಗ ಸ್ನೇಹಿತರಿಂದ ವಿಘ್ನಗಳು, ಓದುವಾಗ ಫ್ರೆಂಡ್ಸ್ ಮುಖಾಂತರ ಸ್ನೇಹಿತರಿಂದ ಮಿತ್ರರಿಂದ ವಿಘ್ನಗಳು, ವಿದ್ಯಾಭ್ಯಾಸಕ್ಕೆ ಮಿತ್ರರಿಂದ ತೊಂದರೆ, ವ್ಯಾಪಾರಕ್ಕೆ ಮಿತ್ರರಿಂದ ತೊಂದರೆ, ಕೆಲಸ ಮಾಡುವಾಗ ಮಿತ್ರರಿಂದ ತೊಂದರೆ. ಈ ವಿಘ್ನಗಳನ್ನು ನಿಭಾಯಿಸ್ಕೊಂಡು ಬಂದವನೇ ಒಂದು ನಿಜವಾದಂಥ ಸಾಧಕ. ಇಂಥ ಸಾಧನೆ ಯಾರು ಮಾಡಬೇಕು? ನೀವು ಬನ್ನಿ, ಶನಿವಾರ ಬನ್ನಿ, ಬೇಕಾದ್ರೆ ಒಂದು ಕಾಫಿ ಟೀ ಕೊಡಿಸ್ತೀರಾ, ನನ್ನ ಬಾರು ರೆಸ್ಟೋರೆಂಟ್ ಕರ್ಕೊಂಡು ಬಂದು ನಾನು ಕೂಡಿಸೋದೆಲ್ಲ ಮಾಡಬಾರ್ದು ಅಂತ ಹೇಳುವಂಥ ಶಕ್ತಿ ಇರಬೇಕು. ನೀವು ಸ್ಟೂಡೆಂಟ್ಸು, ನಾನು ಸ್ಟೂಡೆಂಟ್ಸ್, ಇವೆಲ್ಲ ಸ್ಟೂಡೆಂಟ್ಸ್ ಓದೋಕ್ಕಾಗಿರೋ, ನಾವು ಸ್ಟೂಡೆಂಟ್ಸ್ ಅಂದರೆ ಓದ್ತಿರೋರು. ಓದೋದು ಬಿಟ್ಬಿಟ್ಟು ದೊಡ್ಡವ್ರ ಥರ ಕೂತ್ಕೊಂಡು ಕುಡಿಯೋದು, ಸ್ಮೋಕ್ ಮಾಡೋದು, ಇದು ಅರ್ಥ ಅಲ್ಲ, ಒಳ್ಳೆಯದಲ್ಲ. ನೀವು ಓದಿ, ನಾವು ಚೆನ್ನಾಗಿ ಓದಿ ಡಿಗ್ರಿ ತೊಗೊಳ್ಳೋಣ ಅನ್ನೋ ಮನಸ್ಸು ವಿದ್ಯಾರ್ಥಿಗೆ ಬರಬೇಕು, ಓದೋ ಸ್ಟೂಡೆಂಟ್ಸಿಗೆ ಬರಬೇಕು. ಈಗೇನಾಗಿದೆ, ಕಲಿಯುಗದಲ್ಲಿ ಮಸ್ತು ಮಜಾ ಮಾಡೋದೇ ಒಂದು ಆಡಂಬರ, ಅದೇ ದೊಡ್ಡತನ. ಶ್ರೀಮಂತಿಕೆ ಅಲ್ಲ, ಅವನ ಗುಣ ನಡವಳಿಕೆ ಅಲ್ಲ, ಚೆನ್ನಾಗಿ ಎಂಜಾಯ್ ಮಾಡೋದೇ ದೊಡ್ಡ ಲೈಫ್. ಎಂಜಾಯ್ ಮಾಡಲಿಲ್ಲ ಅಂದರೆ ನೀನೊಬ್ಬ ಗಾಂಧಿ, ನೀನೊಬ್ಬ ಹರಿಶ್ಚಂದ್ರ, ನೀನೊಬ್ಬ ವೇಸ್ಟ್ ಬಾಡಿ ಅಂತಾರೆ. ಇದು ಪ್ರಪಂಚ ನಡೀತಾ ಇರೋದು ಹೀಗೆ. ಇಂಥ ಒಂದು ಮಾಯಾ ಲೋಕದಲ್ಲಿ, ಇಂಥ ಮಾಯಾ ಪ್ರಪಂಚದಲ್ಲಿ ಮಸ್ತು ಮಜಾ ಮಾಡಲಿಲ್ಲ ಅಂದರೆ, ಲೈಫ್ ಎಂಜಾಯ್ ಮಾಡಲಿಲ್ಲ, ನೀನು ವೇಸ್ಟ್. ಎಲ್ಲ ಏನು ಮೂಗಿಟ್ಕೊಂಡು ಜಪ ಮಾಡ್ತೀಯಾ, ಕಣ್ಮುಚ್ಕೊಂಡು ಧ್ಯಾನ ಮಾಡ್ತೀಯಾ, ಏನಿದೆಲ್ಲ? ಏನು ಕೊಡ್ತಾನೆ ದೇವರು? ಬಾ ಕುಡಿ, ಬಾಟ್ಲು ತುಂಬ, ಹೆಂಗಿರುತ್ತೆ ಮಜಾ ನೋಡು, ಬಾ ಸ್ಮೋಕ್ ಮಾಡು, ಹೆಂಗಿರ್ತದೆ ಮನಸ್ಸು ದೇಹ ಎಲ್ಲ, ಬಾ ಎಂಜಾಯ್ ಮಾಡು, ಹೆಂಗಿರ್ತದೆ. ಇದು ಇವತ್ತಿನ ಕಾಲದಲ್ಲಿ ನಡೀತಾ ಇರೋವಂಥದ್ದು. ಅದರಿಂದ ಎಷ್ಟೋ ಜನ ಹಾಳಾಗಿರೋದು ಫ್ರೆಂಡ್ಸಿಂದ. ಫ್ರೆಂಡ್ಸೇ, ಅಪ್ಪ ಅಮ್ಮ ಸರಿಯಿಲ್ಲ ಬಿಡಿ, ಅಪ್ಪನೂ ಕುಡ್ಕ, ಅಮ್ಮನೂ ಸರಿಯಿಲ್ಲ, ಅದು ನಮ್ಗೆ ಒಳ್ಳೆ ಫ್ರೆಂಡ್ಸ್ ಇರಬೇಕು. ಫ್ರೆಂಡ್ಸೇ ಗುರು, ಫ್ರೆಂಡ್ಸೇ ಗೈಡು, ಫ್ರೆಂಡ್ಸೇ ಮೆಂಟರು. ಆ ಫ್ರೆಂಡ್ಸೇ ಸರಿಯಿಲ್ಲ ಅಂದಮೇಲೆ ಏನೂ ಸರಿಯಿಲ್ಲ. ಅಪ್ಪ ಅಮ್ಮದಿರಿಗೆ ಏನು ಗೊತ್ತು, ಇವನೇನು ಮಾಡ್ತಾನೆ ಹೊರಗಡೆ ಹೋಗಿ, ಕೊನೆಗೊಂದು ದಿನ ಗೊತ್ತಾಗುತ್ತೆ, ನನ್ನ ಮಗ ಬಿಸ್ನೆಸ್ ಮಾಡಿ ಅರ್ಧಂಬರ್ಧ ದುಡ್ಡು ತೊಗೊಂಡು ಕುಡಿಯೋದಕ್ಕೆ ಆರ್ಲಿಲಿಗೆ ವೇಸ್ಟ್ ಮಾಡ್ತಿದ್ದಾನೆ, ನನ್ನ ಗಂಡ ಕೈ ತುಂಬ ಸಂಬಳ ತೊಗೋತಾನೆ, ಅದರಲ್ಲಿ ಒಂದು 30-40% ಈ ರೀತಿ ಕುಡಿದು ಹಾಳಾಗ್ತಾನೆ ಫ್ರೆಂಡ್ಸ್ ಜೊತೆ. ನನ್ನ ಮಗನಿಗೆ ಡೊನೇಷನ್ ಕೊಟ್ಟು, ಫೀಸ್ ಕೊಟ್ಟು ಕಾಲೇಜಿಗೆ ಸೇರಿಸಿದೆ, ಅವನೇನು ಮಾಡ್ತಿದ್ದಾನೆ, ಕುಡಿದು ಸ್ಮೋಕ್ ಮಾಡ್ಕೊಂಡು ಎಂಜಾಯ್ ಮಾಡಿಕೊಂಡು ಫೇಲ್ ಆಗ್ತಿದ್ದಾನೆ, ಒಂದು ಸಲ ಕಾಲೇಜಿಗೆ ಬಿಟ್ಬಿಡ್ತಾನೆ. ಇದೆಲ್ಲ ಯಾರು ಗೊತ್ತು? ಅಪ್ಪ ಅಮ್ಮದಿರಿಗೆ. ಕೊನೆಯಲ್ಲಿ ಗೊತ್ತಾಗುತ್ತೆ. ಆಮೇಲೆ ಏನು ಪ್ರಯೋಜನ? ಅವನ್ನೆಲ್ಲ ಹಾಳಾಗೋಗ್ಬಿಟ್ಟಿರ್ತಾನೆ. ಈಗ ನದಿಗೆ ಬಿದ್ದ ಮೇಲೆ ಒದ್ದೆ ಆಯಿತು, ನದಿಗೆ ಬೀಳೋಕ್ಕೆ ಮುಂಚೆನೇ, ಈಜು ಮಾಡೋಕ್ಕೆ ಮುಂಚೆನೇ ಯೋಚನೆ ಮಾಡಬೇಕು. ಬಿದ್ದೋದ್ಮೇಲೆ ಏನು ತೇವ ಒರೆಸ್ಕೋಬೇಕಷ್ಟೇ, ಎಲ್ಲ ಟೋಲ್ ತೊಗೊಂಡು ಒರೆಸ್ಕೋಬೇಕು. ಹಾಗೆ ಈ ರೀತಿ ಎಲ್ಲ ಆದಮೇಲೆ ನೀವು ಪರಿಹಾರ ಹುಡ್ಕೋಕೆ ಹೊರಡ್ತೀರಿ. ಆಯಿತು, ಈಗ ನೀವು ದಿನ ಕುಡೀರಿ, ಅದೇನು ಬೇಕೋ ಎಂಜಾಯ್ ಮಾಡಿ, ನಿಮ್ಗೇನು ಸಿಗುತ್ತೆ? ಏನು ಸಿಗುತ್ತೆ? ಎಂಜಾಯ್ ಅನ್ನೋದೇ ಸುಖ ಅಂತೆ ಅವ್ರಿಗೆ. ದಿನ ಕುಡಿತಾನೆ, ಒಂದು ಕಾರ್ ತೊಗೊಂಡ, ದಿನ ಕುಡಿತಾನೆ, ಸೇರ್ತಾನೆ, ಒಂದು ಸೈಟ್ ಮಾಡ್ಕೊಂಡ, ದಿನ ಕುಡಿತಾನೆ, ಸೇರ್ತಾನೆ, ಏನೇನೋ ಮಾಡ್ತಾನೆ. ಅವನಿಗೆ ಮಕ್ಕಳಾಯ್ತಾ ಅಥವಾ ಮದುವೆ ಆಯಿತಾ? ಏನೂ ಇಲ್ಲ. ನೀವು ಮಾಡೋ ಒಂದು ಕುಡಿಯೋದು, ಸೇದೊಂದು ಏನಾದ್ರು ಒಳ್ಳೇದಾಗೋದಿದ್ರೆ ಮಾಡಿ. ಇಲ್ಲಿ ಎಲ್ಲಿ ಒಳ್ಳೇದಾಗ್ತಿದೆ? ಆರೋಗ್ಯ ವೇಸ್ಟು, ಆರೋಗ್ಯ ಹಾಳಾಗ್ತಿದೆ, ದುಡ್ಡು ವೇಸ್ಟು. ಕುತ್ಕೊಂಡು ಕುಡಿತೀನಿ ಅಂದರೆ 3 hours ಬೇಕು. ಸಂಜೆ 8:30 ಅಂಗಡಿ ಬಾಗಿಲು ಹಾಕೊಂಡೋದ್ರೆ ಮಧ್ಯರಾತ್ರಿ 1 ಗಂಟೆ ಬರ್ತಾನಂತೆ ಅವನು. ಶನಿವಾರ ಹೋಯ್ತು, ಶುಕ್ರವಾರ ಸಂಜೆ ಹೋದರೆ ಭಾನುವಾರ ನೈಟ್ ಮನೆ ಬರ್ತಾನೆ, ಸೋಮವಾರ ಬೆಳಗ್ಗೆ ಬರ್ತಾನಂತೆ. ಅಲ್ಲಿವರು ಬರೀ ಕುಡ್ತಾ ಸೇದು ಎಂಜಾಯ್ಮೆಂಟೆ. ಎಷ್ಟು ಸಮಯ ವೇಸ್ಟು, ದುಡ್ಡು ವೇಸ್ಟು, ಎಷ್ಟು ಎನರ್ಜಿ.
ಅದೇ 3 ಹೊತ್ತು ಕೂತ್ಕೊಂಡು 3 ಅವರ್ ಕೂತ್ಕೊಂಡು ಕುಡಿತೀನಿ ಅಂದರೆ ಆ 3 ಅವರಲ್ಲಿ ಏನೋ ಒಂದು ಒಳ್ಳೇದು ಮಾಡ್ಬೋದಲ್ಲ. ಇದನ್ನೆಲ್ಲ ಮರೆತು ನಾವೇನು ಮಾಡ್ತೀವಿ, ನಮಗೆ ನಾವೇ ಹಾಳಾಗಿ ಹೋಗ್ತಾ ಇದ್ದೀವಿ. ಯಾರೂ ಹಾಳು ಮಾಡ್ತಿಲ್ಲ ನಮ್ಮನ್ನು, ನಾವೇ ಹಾಳಾಗ್ತಿರೋದು. ಬುದ್ಧಿ ಇಲ್ಲ. ಮಿತ್ರರಿಂದ, ಸ್ನೇಹಿತರಿಂದ ಕೆಟ್ಟೋಗ್ತಾ ಇದ್ದೀವಿ. ಯಾವ ಮನೆಯಲ್ಲಿ ನಮ್ಮ ಮಗಳು ಅಥವಾ ಮಗ ಸ್ನೇಹಿತರಿಂದನೇ ಹಾಳಾಗೋಗಿ ಕುಡಿಯೋದು, ಸೇದೋದು, ಬಾರ್ಬಾರ್ದು ಕೆಟ್ಟ ಕೆಲಸಗಳನ್ನು ಮಾಡಿ ಹಾಳಾಗಿ ಹೋಗ್ತಿದ್ರೆ, ನಿಮ್ಮ ಮಕ್ಕಳು ಮನೆಯಲ್ಲಿ, ನಿಮ್ಮ ಗಂಡ, ನಿಮ್ಮ ಹೆಂಡತಿ ಅಥವಾ ನಿಮ್ಮಲ್ಲಿ ಕುಟುಂಬ ಸದಸ್ಯರು ಯಾರೊಬ್ಬರು ಈ ರೀತಿ ಕೆಟ್ಟೋಗ್ತಾ ಇದ್ದರೆ, ಕೆಟ್ಟ ಹಾಳಾಗಿ ಹೋಗ್ತಿದ್ರೆ ಸ್ನೇಹಿತರ ಸಹವಾಸದಿಂದ, ಅಂಥವ್ರಿಗೆ ಇವತ್ತು ನಾನು ಒಂದು ತಂತ್ರ ಹೇಳ್ತೀನಿ, ಮಂತ್ರ ಹೇಳ್ಕೊಡ್ತೀನಿ. ಎರಡನೇದು, ಅಪ್ಪ ಅಮ್ಮ ಎಲ್ಲ ಒಳ್ಳೆಯರು, ಅದು ನಾನು ಒಳ್ಳೆಯವನಲ್ಲ. ಫ್ರೆಂಡ್ಸ್ ಅವತ್ತೆ ಸೇರಿಕೊಂಡು ಹಾಳಾಗೋಗ್ಬಿಟ್ಟಿದ್ದೀನಿ. ಅಪ್ಪ ದೇವರಂಥ ಮನುಷ್ಯ, ತಾಯಿ ದೇವರಂಥ ಮನುಷ್ಯ, ಅಪ್ಪಂಗೆ ಒಳ್ಳೆ ಹೆಸರಿದೆ ಸಮಾಜದಲ್ಲಿ, ಅಮ್ಮನ ಒಳ್ಳೆ ವಿದ್ಯಾವಂತೆ, ಅಪ್ಪನ ಒಳ್ಳೆ ವಿದ್ಯಾವಂತೆ, ನಮ್ಮದು ಕುಟುಂಬ, ನಮ್ಮ ವಂಶ ಒಳ್ಳೆಯದು. ಆದರೆ ನಾನು ಸರಿಯಿಲ್ಲ, ಹುಡುಗರ ಜೊತೆ ಸೇರಿಕೊಂಡು ಹಾಳಾಗೋಗಿ ಹಿಂಗೆ ಆಗ್ಬಿಟ್ಟಿದ್ದೀನಿ. ಈ ಥರ ಭಾಳಷ್ಟು ಕೇಸು, ಕೋಟ್ಯಾಂತರ ಕೇಸು ಜಗತ್ತಿನಲ್ಲಿವೆ. ಈ ಥರ ಇದ್ದಾಗ ಏನು ಮಾಡಬೇಕು? ಬಿಳಿ ಎಕ್ಕದ ಗಿಡಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಯಾರು ಸ್ನೇಹಿತರಿಂದ ಕೆಟ್ಟೋಗಿದ್ದೀರೋ, ಹುಡುಗಾಗಲಿ ಅಥವಾ ಯಾರು ನಿಮ್ಮ ಮಕ್ಕಳು ಸ್ನೇಹಿತರಿಂದ ಕೆಟ್ಟ ಹಾಳಾಗಿ ಹೋಗಿದ್ದಾರೋ, ಆ ಥರ ಇದ್ದಾಗ ಬಿಳಿ ಎಕ್ಕದ ಗಿಡಕ್ಕೆ ಬೆಳಗ್ಗೆ ಬೇಗ ಎದ್ದು ಹೋಗಿ ಖಾಲಿ ಹೊಟ್ಟೆಯಲ್ಲಿ ಸ್ನಾನ ಮಾಡಿ, ನಿಮ್ಗೆ ಹೆಂಗೆ ಬರುತ್ತೋ ಹಂಗೆ ಪೂಜೆ ಮಾಡಿ. ಬಿಳಿ ಎಕ್ಕದ ಬುಡಕ್ಕೆ, ಬುಡದಲ್ಲಿ ಗಣಪತಿ ವಾಸ ಇರ್ತಾನೆ, ಶ್ವೇತಾರ್ಕ ಗಣಪತಿ ಅಂತಾರೆ. ಆ ಶ್ವೇತಾರ್ಕ ಗಣಪತಿಗೆ ಒಂದು ಚೊಂಬು ನೀರು ಹಾಕಿ, ಒಂದು ಅರ್ಧ ಲೋಟ 1 ಲೋಟ ಹಾಲನ್ನ ಬಿಟ್ಟು ಬುಡಕ್ಕೆ ಮೇಲೆ ಹಾಕಬಾರ್ದು, ಬುಡ ಹೀರ್ಕೋಬೇಕು. ಹಾಲು ಹಾಕಿದಷ್ಟು ಶಾಂತಿ ಪ್ರಾಪ್ತಿಯಾಗ್ತದೆ. ಸಹನೆ ಪೂಜೆ ಮಾಡಿ, ಜಲಾಭಿಷೇಕ ಆಯಿತು, ಕ್ಷೀರಾಭಿಷೇಕ, ಒಂದು ಅರ್ಧ ಲೋಟ 1 ಲೋಟ ಬುಡಕ್ಕೆ ಹಾಲು ಹಾಕಬೇಕು. ಆ ಬುಡಕ್ಕೆ ಅರ್ಶಿನ, ಕುಂಕುಮ, ಗಂಧ, ಅಕ್ಷತೆ ಎಲ್ಲ ಇಟ್ಟು ಹೂವು ಹಾಕ್ಬಿಟ್ಟು ಪೂಜೆ ಮಾಡಿ. ಪೂಜೆ ಮಾಡಿಬಿಟ್ಟು ನೀವು ಯಾವುದಾದ್ರು ಒಂದು ಹೂವು, ಬಿಡಿ ಹೂವು, ಇಲ್ಲಾಂದರೆ ಬಿಳಿ ಎಕ್ಕದ ಗಿಡದ ಹೂವನ್ನೇ ಕಿತ್ಕೊಳ್ಳಿ. ಕೀಳುವಾಗ ಭಾಳ ಹುಷಾರು, ಕಣ್ಣಿಗೆ ಹಾಲು ಆರಬಾರ್ದು. ಎಕ್ಕದ ಎಲೆ ಕಣ್ಣಿಗೆ, ಎಕ್ಕದ ಎಲೆ ಕೀಳುವಾಗ ಹಾಲು ಬರುತ್ತೆ, ಅದೇನೋ ಕಣ್ಣಿಗೆ ಬಿತ್ತು ಅಂದರೆ ಕಣ್ಣು ಹೊಟ್ಟೋಗುತ್ತೆ. ನಿಮ್ಮ ಬೇರೆ ಹೂವಿದ್ದರೂ ಪರವಾಗಿಲ್ಲ, ಹೂ ತರಕ್ಕಾಗಲಿಲ್ಲ, ಬೆಳಗಿನ ಜಾವ ಸಿಕ್ಕಿಲ್ಲ ಅಂದರೆ ಆ ಬಿಳಿ ಎಕ್ಕದ ಗಿಡದ ಹೂವೇ ಕಿತ್ಕೊಂಡು ಆ ಬಿಳಿ ಎಕ್ಕದ ಗಿಡಕ್ಕೆ 108 ಸುತ್ತು ಪ್ರದಕ್ಷಿಣೆ ಮಾಡಬೇಕು. ಯಾರು ಕೆಟ್ಟೋಗಿದ್ದಾರೋ ನಿಮ್ಮ ಮನೆಯಲ್ಲಿ ಸ್ನೇಹಿತರ ಸಹವಾಸದಿಂದ, ಅಥವಾ ನೀವೇ ಕೆಟ್ಟೋಗಿದ್ದೀರಾ ಫ್ರೆಂಡ್ಸ್ ಮುಖಾಂತರ, ನೀವೇ ಎದ್ದು ಬೆಳಗ್ಗೆ ಸಂಜೆ ನನ್ನ ಫ್ರೆಂಡ್ಸು ಕುಡಿಯೋದು ಕಲಿಸ್ತಾರೆ, ದುಡ್ಡು ಕೇಳ್ತಾನೆ, ಕುಡಿಸೋಕ್ಕೆ ಕೊಡು ಅಂತಾನೆ, ಅವನು ನನಗೆ ಅದು ಕೊಡು ಇದು ಕೊಡು, ಅಲ್ಲೋಗೋಣ ಅಂತೇಳಿ ಅಂತ ದುಡ್ಡು ಖರ್ಚು ಮಾಡಿಸ್ತಾ ಇದ್ದಾನೆ, ನನ್ನ ಸ್ನೇಹಿತರಿಂದ ದುಡ್ಡು ಕಳ್ಕೊತಾ ಇದ್ದೀನಿ ಅಂತ ಏನೋ ನಿಮ್ಗೆ ಅರಿವಾಗಿದ್ದರೆ, ನೀವೇ ಬೆಳಗ್ಗೆ ಎದ್ದು ಹೋಗ್ಬಿಟ್ಟು ಯಾರು ನಿಮಗೆ ತೊಂದರೆ ಕೊಡ್ತಿದ್ದಾರೋ, ಕೆಟ್ಟ ಚಟದಿಂದ ಹಿಂಸೆ ಕೊಡ್ತಿದ್ದಾರೋ, ಕೆಟ್ಟ ಜನ ಕೆಟ್ಟ ಚಟಗಳನ್ನು ನಿಮಗೆ ಬರೋಂಗೆ ಮಾಡಿ ನಿಮ್ಮನ್ನು ಮಿಸ್ಯೂಸ್ ಮಾಡಿಕೊಂಡು ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ರೆ, ಆ ಗಿಡಕ್ಕೆ ನೀವೇನು ಮಾಡಬೇಕು, 108 ಸುತ್ತು ಪ್ರದಕ್ಷಿಣೆ ಮಾಡಬೇಕು. ಅವ್ರ ಹೆಸರು ಹೇಳ್ಕೊಂಡು, ಅಪ್ಪ ಅಮ್ಮದಿರಾದರೆ ನಿಮ್ಮ ಮಕ್ಕಳೇ ಹೆಸ್ಕೊಂಡು ಪ್ರದಕ್ಷಿಣೆ ಮಾಡಿ. ನೀವೇ ಹಾಗೆ ಕೆಟ್ಟೋಗಿದ್ದೀರಾ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಅಂದರೆ ನೀವೇ ಎದ್ದು ನಿಮ್ಮ ಫ್ರೆಂಡ್ಸ್ ಹೆಸರು ಹೇಳ್ಕೊಂಡು ಪ್ರದಕ್ಷಿಣೆ ಮಾಡಿ. ಏನಂತ? ಓಂ, ಒಂದು ತೊಗೊಳ್ಳಿ, ಓಂ ಗಾಂ ಗೀಂ ಗೂಂ ಗೈಂ ಗೌಂ ಗಹ ಮಿತ್ರಾದಿವಿನಾಯಕಾಯ ನಮಃ, ಒಂದು ಹೂವು ಹಾಕೋದು, ಪ್ರದಕ್ಷಿಣೆ ಮಾಡಿ. 108 ತೊಗೊಳ್ಳಿ, 108 ಸುತ್ತು ಪ್ರದಕ್ಷಿಣೆ ಮಾಡಿ. ಓಂ ಗಾಂ ಗೀಂ ಗುಂ ಗೈಂ ಗೌಂ ಗಹ ಮಿತ್ರಾದಿವಿನಾಯಕಾಯ ನಮಃ. ಓಂ ಗಾಂ ಗೀಂ ಗೂಂ ಗೈಂ ಗೌಂ ಗಹ ಮಿತ್ರಾದಿವಿನಾಯಕಾಯ ನಮಃ, ಪ್ರದಕ್ಷಿಣೆ ಮಾಡಿ ಹಾಕೋದು. ಓಂ ಗಾಂ ಗೀಂ ಗೂಂ ಗೈಂ ಗೌಂ ಗಹ ಮಿತ್ರಾದಿವಿನಾಯಕಾಯ ನಮಃ. ಓಂ ಗಾಂ ಗೀಂ ಗುಂ ಗೈಂ ಗೌಂ ಗಹ ಮಿತ್ರಾದಿವಿನಾಯಕಾಯ ನಮಃ, ಪ್ರದಕ್ಷಿಣೆ ಮಾಡೋದು, ಒಂದು ಹೂ ಹಾಕೋದು. 108 ಎಣಿಸ್ಕೊಂಡಿರಬೇಕು. 108 ಹೂ ಬುಡಕ್ಕೆ ಅಥವಾ ಗಿಡಕ್ಕೆ ಹಾಕ್ತಾ ಇರಬೇಕು. ಓಂ ಗಾಂ ಗೀಂ ಗುಂ ಗೈಂ ಗೌಂ ಗಹ ಮಿತ್ರಾದಿವಿನಾಯಕಾಯ ನಮಃ. ಓಂ ಗಾಂ ಗೀಂ ಗೂಂ ಗೈಂ ಗೌಂ ಗಹ ಮಿತ್ರಾದಿವಿನಾಯಕಾಯ ನಮಃ. ಇದು ಹೇಳಿ ಪೂಜೆ ಮಾಡಿಬಿಟ್ರೆ ನಿಧಾನವಾಗಿ ನಿಮ್ಮ ಕೆಟ್ಟ ಫ್ರೆಂಡ್ಸು, ಕೆಟ್ಟ ಮಿತ್ರರು ದೂರ ಆಗಿ ಒಳ್ಳೆ ಮಿತ್ರ ಆಕರ್ಷಣೆ ಆಗುತ್ತೆ. ನಿಮ್ಮ ಮಕ್ಕಳಿಗೆ ಸಹವಾಸ ದೋಷದಲ್ಲಿ ಕೆಟ್ಟೋಗಿದರೆ
ಅವ್ರಿಗೆ ಪ್ರಾರ್ಥನೆ ಮಾಡಿ ಬಿಳಿ ಗಿಡಕ್ಕೆ ಪೂಜೆ ಮಾಡಿ ಪ್ರದಕ್ಷಿಣೆ ಮಾಡಿದ್ರೆ ನಿಮ್ಮ ಮಗನ ಆರಾಮ ನಿಧಾನಕ್ಕೆ ಪೂಜೆ ಮಾಡ್ತಾ ಕೆಟ್ಟ ಸಾಹಸ ಬಿಟ್ಟು ಮನೆ ಒಳ್ಳೆಯವನಾಗಿಬಿಡ್ತಾನೆ. ಅಷ್ಟು ಪವರ್ಫುಲ್ಲು ಬಿಳಿ ಅಕ್ಕದ ಗಿಡಕ್ಕೆ ಪೂಜೆ ಮಾಡೋದ್ರಿಂದ. ಶ್ವೇತಾರ್ಕ ಗಣಪತಿ. ಓಂ ಗಾಂ ಗೀಂ ಗುಂ ಗೈಂ ಗೌಂ ಗಹ ಮಿತ್ರಾದಿ ವಿನಾಯಕಾಯ ನಮಃ. ಓಂ ಗಾಂ ಗೀಂ ಗೂಂ ಗೈಂ ಗೌಂ ಗಹ ಮಿತ್ರಾದಿ ವಿನಾಯಕಾಯ ನಮಃ. ಮಿತ್ರ ಗಣಪತಿ ಅಂತ ಇದಕ್ಕೆ ಹೆಸರು. ಇದು ಗಣಪತಿ ತಂತ್ರಸಾಲೆ ಬರೋದು ವಿಶೇಷವಾದಂಥ ಮಂತ್ರ ಇದು. ಅದರಿಂದ ಸ್ನೇಹಿತರಿಂದ ಕೆಟ್ಟ ಹಾಳಾಗೋಗಿದ್ದರೆ, ಸ್ನೇಹಿತರಿಂದ ಎಲ್ಲ ದುಡ್ಡು ಕಳ್ಕೊಂಡಿದ್ರೆ, ಬ್ಯಾಡ್ ಹ್ಯಾಬಿಟ್ಸಿಂದ ದುಡ್ಡು ಕಳ್ಕೊಂಡಿದ್ರೆ, ಮತ್ತು ನಮ್ಮನೆ ಮಕ್ಕಳು ಕೆಟ್ಟ ಜೊತೆ ಸೇರಿ ಹಾಳಾಗಿ ಹೋಗ್ತಿದ್ರೆ, ತಂದೆ ತಾಯಿಗಳು ಅಥವಾ ಯಾರು ಸಫರ್ ಪಡ್ತಿದ್ರೋ ಅವರು ಇದನ್ನು 21 ದಿವಸ ಇಲ್ಲ 48 ದಿವಸ ಇಲ್ಲ 54 ದಿವಸ ಮಾಡಿದ್ರೆ ದೊಡ್ಡ ಪವಾಡಾಗಿಬಿಡುತ್ತೆ. ಏಕೆಂದರೆ ಆ ಗಿಡದಲ್ಲಿ ಜೀವ ಇದೆ, ಆ ಗಿಡದಲ್ಲಿ ಪಂಚಭೂತ ಇದೆ. ಅದರಿಂದ ನಿಮ್ಮ ಪ್ರಾರ್ಥನೆ ಅದು ಹೀರ್ಕೊಳ್ಳುತ್ತೆ. ಮತ್ತು ಅದು ಥ್ರೂ ಟೆಲಿಪತಿ ಯಾರ್ಯಾರು ತೊಂದರೆ ಇದೋ ಅದನ್ನೆಲ್ಲ ವಿಘ್ನ ನಿವಾರಣೆ ಮಾಡಿ. ಅದಕ್ಕೆ ಮಿತ್ರಾದಿ ವಿನಾಯಕ, ಮಿತ್ರ ಗಣಪತಿ ಅಂತ ಇದಕ್ಕೆ ಹೆಸರು. ಓಂ ಗಾಂ ಗೀಂ ಗುಂ ಗೈಂ ಗೋಂ ಗಹ ಮಿತ್ರಾದಿ ಗಣಪತಿ ವಿನಾಯಕಾಯ ನಮಃ. ಮಿತ್ರಾದಿ ವಿನಾಯಕಾಯ ನಮಃ ಅಂತ ಹೇಳ್ತಾ ಇರಬೇಕು. ಇದನ್ನು ಮಾಡ್ತಾ ಬನ್ನಿ ಖಂಡಿತ. ಅದಕ್ಕೆ ಮಕ್ಕಳಿಗೆ ಹೈಸ್ಕೂಲ್ಗೆ 8, 9, 10ಕ್ಕೆ ಹೋಗುವಾಗ, ಕಾಲೇಜಿಗೆ ಸೇರಿಸುವಾಗ ಇದನ್ನು 1,000, 2,000, 3,000 ಜಪ ಮಾಡಿ ಕಳಿಸ್ಬೇಕು. ಇಲ್ಲ ನಿಮ್ಮ ಮಕ್ಕಳು ಸ್ಕೂಲು ಕಾಲೇಜ್ಗೆ ಹೋಗಿ ಕೆಟ್ಟವ್ರ ಜೊತೆ ಸೇರ್ಕೊಂಡು ಹಾಳಾಗೋಗ್ಬಿಡ್ತಾರೆ. ಅದರಿಂದ ಸ್ನೇಹಿತರಿಂದ ಯಾರ್ಯಾರು ಹಾಳಾಗೋಗಿದ್ದೀರೋ, ಸ್ನೇಹಿತರೆ ನಮ್ಮ ಅಧೋಗತಿಗೆ ತಂದುಬಿಟ್ರು, ನಮ್ಮ ಸ್ನೇಹಿತರು ನಮ್ಗೆ ಲಾಸ್ ಮಾಡಿಬಿಟ್ರು, ನಮ್ಮ ಸ್ನೇಹಿತರ ಬಿಸ್ನೆಸ್ ಆಗಿರ್ಬೋದು, ಕೆಲಸನೇ ಇರ್ಬೋದು, ಯಾವುದಲ್ಲಿ ತೊಂದರೆ ಕೊಟ್ಟಿದ್ರೋ ಅದರಿಂದ ಹೊರಗೆ ಬರಬೇಕು ಅಂದರೆ ಇದು ಏನು ಗೊತ್ತೇ, ಇದು ಶನಿ ಮತ್ತು ಕುಜ ಈ ಮಂತ್ರ. ಶನಿ ಗ್ರಹ ನಮ್ಮ ಜಾತಕದಲ್ಲಿ, ನಮ್ಮ ಮಂಗಲಕ್ಕೆ ಶಾಂತಿ ಮಾಡುತ್ತಿದ್ದು. ಆಮೇಲೆ ಕೇತುಗೂ ಕೂಡ, ಕೇತು ಗ್ರಹಕ್ಕೆ ಶಾಂತಿ. ಕೇತುಗೆ ಅಧಿಪತಿ ಗಣಪತಿ, ಕೇತುಗೆ ಮಹಾಭಾಸ ಯಾರು ಗಣಪತಿ. ಅದರಿಂದ ಕೆಟ್ಟ ಚಟ ಕೇತು, ಶನಿ ಮತ್ತು ಕುಜ ಈ 3 ಗ್ರಹಕ್ಕೆ ನಿತ್ಯ ಪೂಜೆ ಜಪ ಮಾಡೋದ್ರಿಂದ ಆ ಥರ ಜಾತಕದ್ದು ದೂರ ಹೋಗಿ ನಮಗೆ ಸುಖ ಶಾಂತಿ ಕೊಡ್ತದೆ ಅಂತ ಗಣಪತಿ ತಂತ್ರಸಾದ್ರೆ ಹೇಳ್ತಾರೆ. ಇವತ್ತು ಇದೊಂದು ನಿಮಗೆ ನಾ ಹೇಳೋದು ವಿಶೇಷವಾದದ್ದು, ಎಲ್ಲರೂ ಅನುಭವಿಸಿ ಅಂತ ಹೇಳ್ತಾ, ಹಳೆ ಸಂಚಿಕೆಗೆ ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆ ಲೈಕನ್ನು ಬಟನ್ ನೀವು ಪ್ರೆಸ್ ಮಾಡಿದ್ರೆ ನಿಮ್ಮ ಆತ್ಮಕ್ಕೆ ತೃಪ್ತಿ ಆಯಿತು ಅಂತ, ಮತ್ತು ನೀವು ನನಗೆ ಕೊಡೋ ಗೌರವ ಅದು. ಅದರಿಂದ ಲೈಕನ್ನು ಬಟನ್ನ ಪ್ರೆಸ್ ಮಾಡೋದನ್ನು ಮರಿಬಾರ್ದು. 2ನೇದು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ ಕೂಡ ನಾವೆಲ್ಲ ಇನ್ಫಾರ್ಮೇಷನ್ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಯಾರಿಗೆ ಅಪಾಯಿಂಟ್ಮೆಂಟ್ಸ್ ಬೇಕೋ ಅವ್ರನ್ನ ಸ್ಕ್ರೀನ್ ಮೇಲೆ ತೋರಿಸ್ತಾ ನೋಡಿ. www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ಡೇ ಟು ಟೈಮ್ನ ಬ್ಲಾಕ್ ಮಾಡಿ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.